ನಾನು ನಮ್ಮ ಜಿಲ್ಲಾದಾಗ ಒಂದೇ ಕಮ್ಯುನಿಟಿ ಹಿಡ್ದೀನಿ, ವಾರಕ್ಕೆ 50 ಮಂದಿನ ಹೊಳ್ಳಿ ತಂದೀನಿ. ಹಿಂದೂ ಧರ್ಮಕ್ಕೆ 25,000ಕ್ಕಿಂತಲೂ ಹೆಚ್ಚು ಪರಿವಾರಗಳನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದವ್ರನ್ನ ಮತ್ತೆ ತಿಳಿಸಿ ಹೇಳಿ ಹೊಳ್ಳಿ ಕರ್ಕೊಂಡು ಬಂದೀನಿ. ನನ್ನ ಟಾರ್ಗೆಟ್ ಐತಿ 2 ವರ್ಷದಾಗ 1,00,000 ಪರಿವಾರಗಳನ್ನು ತರಬೇಕು ಅಂತ. ನಾವು ಹೊಳ್ಳಿ ಕರ್ಕೊಂಡು ಬಂದವ್ರು ಪುಣ್ಯಾತ್ಮರು ಒಬ್ಬರು ಹೋಗಿಲ್ಲ ಮತ್ತೆ ಹೊಳ್ಳಿ. ಇಷ್ಟೇ ಅಲ್ಲ, ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟಿಲ್ಲ. ಅವ್ರಿಗೆ ಹೇಳೀನಿ, ಈ ಮಠ ನಿಮ್ಮದು, ನನಗೆಷ್ಟು ಅಧಿಕಾರ ಐತೆ ಅಷ್ಟೇ ಅಧಿಕಾರ ನಿಮಗೂ ಐತಿ. ನಾ ಪ್ರತಿ ವರ್ಷ ನಿಮ್ಮ ಮನೆಗೆ ಬರ್ತೀನಿ, ನಮ್ಮ ಸನ್ಯಾಸಿಗಳು ಬರ್ತಾರೆ, ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡ್ತಾರೆ, ಪೂಜಾ ಮಾಡ್ತಾರೆ, ಭಜನೆ ಮಾಡ್ತಾರೆ, ಆರತಿ ಮಾಡ್ತಾರೆ. ಯಾವಾಗಿನಿಂದ ಶುರು ಮಾಡಿನ ಅವಾಗಿನಿಂದನೂ ನಮ್ಮ ಮಠದ ಸನ್ಯಾಸಿಗಳನ್ನು ಪ್ರತಿ ವರ್ಷ ಯಾರ್ಯಾರು ಮರಳಿ ಬಂದಾರ, ಯಾರು ಬಂದಿಲ್ಲ, ಎಲ್ಲ ಸಮಗಾರ ಬಂಧುಗಳ ಮನೆಗೆ ನಾ ಮಂದಿನ ಕಳಿಸ್ತೀನಿ. ನಮ್ಮ ಸನ್ಯಾಸಿಗಳನ್ನ ನಾನು ಹೋಗ್ತೀನಿ, ಹೋಗಿ ಅವ್ರ ಮನೆಯೊಳಗೆ ಪ್ರಸಾದ ಮಾಡಿ ಬರ್ತೇನೆ. ನಾ ಬರೇ ಬಸವಣ್ಣನ ತತ್ವ ಬಾಯಿಂದ ಹೇಳೋ ಮನುಷ್ಯ ಅಲ್ಲ. ಆದ್ದರಿಂದ ಹರಳಯ್ಯನವ್ರನ್ನ ಎಷ್ಟು ಸ್ಮರಿಸಿದರೂ ಕಡಿಮೆ ಐತಿ. ಒಟ್ಟು ಈ ಕಾರ್ಯಕ್ರಮದ ಸಾರಾಂಶ, ನೀವೊಬ್ಬ ಸ್ವಾಮಿಗೆ ಹಿಂಗೆ ಮಾಡಿ ಅವನ ಬಾಯಿ ಕಟ್ಟಬೇಕು, ಅವನ ಕಾಲು ಕಟ್ಟಿ ಹಾಕಬೇಕು ಅಂತೇನು ಕರ್ನಾಟಕ ಸರ್ಕಾರದವರೇ ಆಗಲಿ, ಆ ವಿಜಯಪುರದ ಉಸ್ತುವಾರಿ ಮಂತ್ರಿಗಳೇ ಆಗಲಿ ಏನು ಕೆಟ್ಟ ಕೆಲಸ ಮಾಡಿದ್ರಿ. ಆಗಲೇ ನಮ್ಮ ಈಶ್ವರಪ್ಪನವ್ರು ಹೇಳಿದ್ರಲ್ಲ, ಕಾಡಸಿದ್ದೇಶ್ವರ ಸ್ವಾಮಿಗಳು ಕ್ಷಮಾ ಕೇಳಬೇಕು ಅಂಥೇಳಿ. ಅಲ್ಲಿ ನಾ ಏನು ತಪ್ಪು ಮಾಡೀನಿ ಅಂತ ಕ್ಷಮಾ ಕೇಳಿ, ಕ್ಷಮಾ ಕೇಳುವಂಥ ಅವಧಿ ಇದ್ದರೂ ಉದ್ದಕ್ಕೆ ಬೀಳ್ತೇನೆ. ನನಗೇನು, ನಾ ರೈತರಿಗೆ ಉದ್ದಕ್ಕೆ ಬಿದ್ದೀನಿ ಪೂಜಾ ಮಾಡಿ. ಇಲ್ಲಿ ನಮ್ಮ ಮುತ್ತೆ ಎಲ್ಲದಾನೆ ಅಮರೇಶ್ವರ ದೇವರು ಹೋದ್ರೆ, ಅಮರೇಶ್ವರ ದೇವ್ರ ಮಠದಾಗ ರೈತರ ಪಾದ ಪೂಜಾ ಮಾಡಿದೆವು. ಪಾದ ಪೂಜಾ ಮಾಡಿದಾಗ ನಾ ರೈತರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದೆ, ನಮ್ಮ ದೇವ್ರು ನೀವು ಅಂತ. ನನಗೇನು ಅದ್ರ ಬಗ್ಗೆ ಇದು ಇಲ್ಲ. ತಪ್ಪಿದ್ರಂತಲ್ಲ, ರೈತರ ಬಗ್ಗೆ ಇದು. ಈ ಮನುಷ್ಯ ನಮ್ಮನ್ನು ಕೇಳ್ತಾನ, ಸ್ವಾಮಿಗಳ ಕ್ಷಮಾ ಕೇಳಿದ್ರೆ ನಾವು ಬಿಜಾಪುರ ಜಿಲ್ಲಾದ ಮಾಲಕ್ ನೀನ ಅನಪ ಅಂತ ಅನಿಸ್ತು ನಮಗೆ. ಇಲ್ಲ, ನಾವು ಇಡೀ ರಾಜ್ಯಕ್ಕೆ ಅವ್ರನ್ನ ಬಂದ್ ಮಾಡ್ತೀವಿ ಅಂತಂದು. ಪುಣ್ಯಾತ್ಮ, ಅಧಿಕಾರ ಶಾಶ್ವತ ಅಲ್ಪ, ಇಂದಿಲ್ಲ ನಾಳೆ ಬದಲಿ ಆಕ್ಕೈತಿ. ಯಾರು ನಾವೇನು ಅಮರ ಪಟ್ಟಿ ಕಟ್ಕೊಂಡು ಬಂದೀವೇನೋ ಇಲ್ಲ. ದಯವಿಟ್ಟು ಹಂಗೆ ಮಾತಾಡೋಕ್ಕೆ ಹೋಗಬೇಡ. ಇವತ್ತದಿ ನಾಳಿಲ್ಲ. ಹಿಂಗೆ ನೀವು ಮಾತಾಡಿದ್ದನ್ನು ಮಂದಿ ಕೇಳಿದ್ರು ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂತಂದ್ರೆ ನೀ ಏನು ಹೊಳ್ಳಿ ಬರೋದಿಲ್ಲ. ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂದ್ರೆ ಇರಲಿಲ್ಲ ಅಂದ್ರೆ ನಾವು ಒಮ್ಮೊಮ್ಮೆ ಇಲೆಕ್ಷನ್ ಬಂದಾಗ ಹೋಗಿ ನೆನಪು ಮಾಡಿ ಕೊಟ್ಟು ಬಂದೆ ಅಂದ್ರೆ ನೀವು ಉಳಿದಿಲ್ಲ. ತಿಳಿತಿಲ್ಲ, ನನಗೆಲ್ಲ ಬರ್ತಾವೆ. ನಮ್ಮಲ್ಲಿ ಒಬ್ಬ ಮಿನಿಸ್ಟ್ರ್ ನಮ್ಮ ಮಠಕ್ಕೆ ಹಿಂಗೆ ತೊಂದರೆ ಮಾಡಿದ ಕೂಡಲೇ ನಾವು ಒಬ್ಬನ್ನ ಕಳಿಸಿದೆ, ಈ ಸರಿ ಇವ ಬೀಳ್ಬೇಕು ನೋಡು ಅಂತ. ಅವ ಪ್ರತಿ ಸಾರಿ 40,000 ಹೋಟ್ಲೆ ಲೀಡ್ಲೇ ಬರ್ತಿದ್ದ. 40,000 ಹೋಟ್ಲೆ ಮಕ್ಕೊಂಡ. ಅವ ಗೊತ್ತಾಗಲಿಲ್ಲ ಯಾರು ಕೆಡವಿದ್ರಂತ. ಒಬ್ಬ MP ಅದಾನವ, ಶೇತಕರಿ ಕಾಮಗಾರ ಪಾರ್ಟಿ ಅಂತ ತಿಳ್ಕೊಂಡು ಅವ ಏನು ಪ್ರಚಾರ ಮಾಡ್ತಾನೆ. ನಾವೊಂದು ಸಭಾದಾಗ ಹೋಗಿದ್ದ, ಹಿಂಗೆ ಏನೋ ಅಪಮಾನಾಸ್ಪದವಾಗಿ ಮಾಡಿ ಎದ್ದು ಹೋಗಿಬಿಟ್ಟ. ಅಲ್ಲಿಂದ ಧರ್ಮದ ಬಗ್ಗೆ ಏನೋ ಮಾಡಿ ಹೋದ ಕೂಡಲೇ ಬರಲಿ ತಡಿ ಟೈಮ್ ಅಂತ ಕುಂತ ಕೂಡಲೇ ಮುಂದೆ ಇಲೆಕ್ಷನ್ ಬಂತು. ಅವ ಎಲ್ಲ ಕಡೆ ಪ್ರಚಾರ ಮಾಡ್ತ. 2 ಸಾರಿ MLA ಇದ್ದ, 2 ಸಾರಿ MP ಆಗಿ 3ನೇ ಸಾರಿಗೆ ನಿಂತಿದ್ದ. ನಾ ಆರಿಸಿ ಬರೋದ್ರಾಗ ಏನೂ ಸಂಶಯ ಇಲ್ಲ, ಮೋದಿಯವ್ರಿಗಿಂತಲೂ ನಾ ಹೆಚ್ಚು ಓಟ್ ತೊಗೋಬೇಕು ಈ ಸರಿ, ಇಷ್ಟರ ಸಲಾಗಿ ನನ್ನ ಪ್ರಯತ್ನ ಐತಂತ. ಅವ 1,45,000 ಬೆದ್ದ. ಅವ ಗೊತ್ತಾಗಲಿಲ್ಲ ಯಾರು ಕೆಡವಿದ್ರಂತ. ಹಿಂದಗಡೆ 6 ತಿಂಗಳ ಮ್ಯಾಗ ಗೊತ್ತಾಯ್ತು ಕಾಡಸಿದ್ದೇಶ್ವರ ಸ್ವಾಮಿ ಕೆಡವಿದಂತ. ಹೆಂಗೆ ಕೆಡವಿದ್ರು ಇವರು, ಯಾವಾಗಾರು ಕೆಡವಿದ್ರು, ಎಲ್ಲಿ ಒಟ್ಟ ಅಲ್ಲಿ ಬಂದಿದ್ದಲ್ಲಿ ಸಹಿತ ಅಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ ನನಗೆ. ಅದಕ್ಕೆ ನಾನು ಯಾವ ನೇತಾರ ಹತ್ರ ಯಾವಾಗಲೂ ಹೋಗೋದಿಲ್ಲ, ಅವ್ರ ಗದ್ದಲ್ದಾಗ ಬಿಡೋದಿಲ್ಲ. ನಮ್ಮ ಧರ್ಮದಾಗ ಕೈ ಹಾಕಿದ್ರು ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ. ನನ್ನ ವೈಯಕ್ತಿಕ ನೀ ಏನು ಮಾಡೋದು ಮಾಡ್ತು, ಆದ್ರೆ ನಮ್ಮ ಧರ್ಮದ ಬಗ್ಗೆ ಕೈ ಹಾಕಿದೆ ಅಂದ್ರೆ ನಿನ್ನ ಬಿಡೋದಿಲ್ಲ. ಹಿಂಗೆ ನಾವು ಅದಕ್ಕೆ ದಯವಿಟ್ಟು ಎಲ್ರಿಗೆ ನನ್ನ ಇದು ನಾನೇನು ಅಹಂಕಾರದಿಂದ ಈ ಮಾತು ಹೇಳೋದಿಲ್ಲ, ನಿಮ್ಮೆಲ್ಲರ ಪರವಾಗಿ ಈ ಮಾತು ಹೇಳೋದು. ನೀವೆಲ್ಲರೂ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಂತ ನಿಮ್ಮ ಧೈರ್ಯದ ಮ್ಯಾಗ ಹೇಳ್ತೇನೆ ನಾನು. ಮತ್ತು ನೀವು ಸ್ವಾಮಿ ಹಿಂಗಂದ ನಾನು ಹೆಂಗೆ ಮಾಡ್ತಾನೆ ನೋಡು ನೀವು ನನ್ನ ತಂದಿರಿ ಮತ್ತು ನಾಳೆಗೆ ಹಂಗಿಲ್ಲ. ಯಾಕಂದ್ರೆ ನೀವು ನೋಡ್ರಿ, ಈಗ ಕಮೆಂಟ್ಗಳು ಏನು ಇರ್ತಾವಲ್ಲ, ಇವ್ರು ಏನೇನು ಬರೆದಿರ್ತಾರೆ, ಪೋಸ್ಟ್ ಹಾಕಿರ್ತಾರೆ, ಅದ್ರ ಕೆಳಗೆ ಕಮೆಂಟ್ ಓದಿದ್ರೆ ಅಂದ್ರೆ ಊರ್ಲಿ ಹಾಕ್ಕೊಂಡು ಸಾಯ್ಬೇಕು ಅವ್ರು. 100 ಒಳಗೆ 94 ಕಮೆಂಟ್ಸ್ ನಮ್ಮ ಪರವಾಗಿರ್ತಾವೆ, ಒಂದು 5-6 ಅಷ್ಟೇ ಅವ್ರ ಪರವಾಗಿರ್ತಾವೆ.
ಅಂದ್ರೆ ನೀವೆಲ್ಲರೂ ಅದಿರಂತ ಅರ್ಥ ಆಗ್ತಿಲ್ಲ. ಇಂಥ ಈ ಸಮಾರಂಭಕ್ಕೆ ನಾ ಒಬ್ಬನೇ ಅಂತಲ್ಲ, ನಾವೊಬ್ಬ ಮುಖ ಬರೇ, ನಮ್ಮ ಹಿಂದಿರುವಂಥ ಎಲ್ಲ ಶಕ್ತಿ ಇಲ್ಲಿ ನಮ್ಮ ಪೂಜ್ಯರದಾರ. ಎಲ್ಲ ಪೂಜ್ಯರು ಇದಕ್ಕೆ ಗಟ್ಟಿಯಾಗಿ ನಿಂತರು ಅಂತ ತಿಳ್ಕೊಂಡು ನಾವು ಇದನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಯ್ತು. ಈ ಪೂಜ್ಯರು ಒಂದು ವೇಳೆ ನಮ್ಮ ಜೊತೆ ಇರಲಿಲ್ಲ ಅಂದ್ರೆ ನಾವು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂತಂದ್ರೆ ನನಗೊಮ್ಮೆ ರಾಮದೇವ್ರು ಅಂದ್ರು, ಮುಂದೆ ನೋಡಿದ್ರು 1,00,000 ಮಂದಿ ಇರ್ತಾರೆ, ಹಿಂದೆ ಹೊಳ್ಳಿ ನೋಡಿದ್ರು ಒಬ್ಬರು ಇರೋದಿಲ್ಲ, ನೀವರ ಬರ್ರಿ ನನಗೂಡ ಅಂತ ಒಂದು ಸಾರಿ ನನಗೆ ರಾಮದೇವ್ ಬಾಬಾ ಅಂದ. ಬ್ಯಾಡಪ್ಪ ಅಂದೆ, ನಿಂದು ಕ್ರಾಂತಿ ಮಾರ್ಗ, ನಮ್ಮದು ಶಾಂತಿ ಮಾರ್ಗ, ನಾ ಇದ್ದದ್ರಾಗ ಆರಾಮದೀನಿ ಅಂತಂದು ನಾನು. ಆದ್ರೆ ಈ ಆಂದೋಲನದೊಳಗೆ ಈ ಬಸವ ಸಂಸ್ಕೃತಿ ಅಭಿಯಾನ ಅವ್ರು ಮಾಡಿದರು, ನಾವು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶವನ್ನು ನಾವು ಮಾಡಿದ್ದೀವಿ. ಆದ್ರೆ ನಮ್ಮದ್ರೊಳಗೆ ನಾವು ಯಾರನ್ನೂ ಬಟ್ಟೆ ಹಾಕಿ ಕರ್ಕೊಂಡು ಬಂದಿಲ್ಲ. ಬೆಂಗಳೂರು ಪ್ರೋಗ್ರಾಮ್ ಏನು ಲಾಸ್ಟಿಗೆ ಮಾಡಿದ್ರಲ್ಲ, ಯಾರು ಎದೆ ಹರಿದ್ರು ಒಳಗೆ ಬಸವಣ್ಣ ಕಾಣ್ತಾನ ಅಂತ ಒಬ್ಬ ಹೇಳ್ತಿದ್ದ, ಕ್ಯಾಮ್ರಾ ಈ ಕಡೆ ಬಿಡು ಈ ಕಡೆ ಬಿಡು ಅಂತ ಒಬ್ಬ ಅಂತಿದ್ದ. ಏನು ನಾಚಿಗೇಡು ಸ್ವಾಮಿಗಳ್ರಿ ಇವರು. ಒಬ್ರಿಗೆ ಹೇಳ್ದೆ, ಇವ್ರು ಅದಾರಲ್ಲ, ಇವ್ರು ಎದೆ ಹರಿದ್ರ ಅಲ್ಲ, ದಿನ ಏನು ತಿಂತಾರೆ, ಏನು ಕುಡಿತಾರೆ, ಏನು ಮಾತಾಡ್ತಾರೆ, ಇದನ್ನಾರ ವಿಚಾರ ಮಾಡ್ಬೇಕಿಲ್ಲ. ಅವ್ರೊಳಗೆ ಬಸವಣ್ಣ ಎಷ್ಟು ಇಳ್ದಾನಂದ್ರೆ ಇವ್ರು ಎದೆ ಹರಿದು ಕೂಡಲೇ ಹೆಂಗೆ ಹನುಮಂತನ ಎದ್ಯಾಗ ರಾಮ ಕಣ್ಣಲ್ಲ ಹಂಗೆ ಇವ್ರು ಎದ್ಯಾಗ ಬಸವಣ್ಣ ಕಾಣ್ತಾನಂತ ಒಬ್ಬ ಹೇಳ್ದ. ಮತ್ತೊಬ್ಬ ಅಂದ, ನಮ್ಮ ಮ್ಯಾಗ ಬೇಡ ಇವ್ರ ಮ್ಯಾಗ ಕ್ಯಾಮ್ರಾ ಬಿಡುವಂತ ಒಬ್ಬ ಅಂತಿದ್ದ. ಭಾಳ ಹೇಸಿಗೆ ಅನ್ನಿಸ್ತಪ್ಪ. ಇಡೀ ಜನರು ಅಂದರು, ನಮ್ಮ ಸ್ವಾಮಿಗಳು ಇಷ್ಟು ಹೀನಾಯವಾಗಿ ವರ್ತನೆ ಮಾಡ್ತಾರ ಅಂತ ನಮ್ಗೆ ಅನಿಸಿದ್ದಿಲ್ರಿ ಅಂತ ಅಂದರು ಕೆಲವು ಮಂದಿ. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಾಕ ಮಂದಿ ಸ್ವಾಮಿಗಳು ಯಾರೂ ಹೋಗಲಿಲ್ಲ. ಹೋಗ್ಲಾರ್ದಕ್ಕೆ 2 ಬಸ್ ಮಂದಿನ ಮಠದಾಗ ಆ ಕಡೆ ಈ ಕಡೆ ಕಸ ಮುಸ್ರಿ ಮಾಡ್ಕೊಂಡು ಎದ್ದು ಇರ್ತಾವಲ್ಲ, ಅವ್ರಿಗೆ ಕಾವಿ ಬಟ್ಟೆ ಹಾಕ್ಕೊಂಡು ಸ್ವಾಮಿಗಳಂತ ಒಯ್ದು ಆ ಬೆಂಗಳೂರು ಸಭಾದಾಗ ಕುಂದರ್ಸಿದ್ರು. ಇಲ್ಲಂತ ಹೇಳಿ ಗಾಡಿ ನಂಬರ್ ಸಹಿತ ಕೊಡ್ತೀನಿ ನಾನು. ಆ ಗಾಡಿಯಾಗ ಒಬ್ಬನ್ನು ಮತ್ತೊಬ್ಬನ ನಿಮ್ಮ ಗೃಹಸ್ಥರನ್ನು ಒಬ್ಬರನ್ನೂ ಆ ಗಾಡಿಯಾಗ ಏರಿಸ್ಕೊಡ್ಲಿಲ್ಲ. ನಮ್ಮ ಪೂಜ್ಯ ಪಾದ್ರು ಎಲ್ಲರೂ ಅವ್ರವ್ರ ಮಠಗಳಲ್ಲಿ ಎಷ್ಟೋ ಕಾರ್ಯಕ್ರಮಗಳದಾವೆ, ಮತ್ತು ಅದರಾಗಿದು ಕಾರ್ಯಕ್ರಮಗಳದ ಸೀಸನ್. ಪೂಜ್ಯರು ಎಲ್ಲರೂ ತಮ್ಮ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಈ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಆಯ್ತು ಅಂತ ತಿಳ್ಕೊಂಡು ಇಲ್ಲಿ ಬಂದಿದ್ದಾರೆ. ಆದ್ದರಿಂದ ಆ ಪೂಜ್ಯರ ಚರಣ ಕಮಲಗಳಲ್ಲಿ ನಾನು ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಕಡಿಮೆನೇ ಐತೆ. ಅವ್ರು ಸಿದ್ದಣ್ಣದು ಅಂತರೂ ಅವ್ರು ಅರ್ಪಿಸ್ಯಾರ, ಅವ್ರ ಕೆಲಸ ಮುಗ್ದೈತಿ. ನಾನು ಅವ ಸಿದ್ದಣ್ಣ ಹೇಳ್ತಿದ್ದ, ನಮ್ಮ ಸೌದಿ ಸಿದ್ದಣ್ಣ, ಅಪ್ಪರ ಸ್ವಾಮಿಗಳು 300 ಮಂದಿ ಬರ್ಬೇಕು ನೋಡ್ರಿ. ಅಲ್ಲಿ ನಾ ಹೆಂಗೆ ತರ ಒಮ್ಮರ ನೀನೇ ಹೇಳವಲ್ಲ ತಂದೆ. ಅವ ಎಲ್ಲರಿಗೂ ವಿನಂತಿ ಮಾಡಿಕೊಂಡ. ಯಾವ ಸ್ವಾಮಿಗಳು, ನಮ್ಮ ಶಂಕರಾರೂಢ ಸ್ವಾಮಿಗಳಾಗಲಿ, ನಮ್ಮ ಸೂಗೂರೇಶ್ವರ ಶ್ರೀಗಳಾಗಲಿ, ನಮ್ಮ ಜಮಖಂಡಿ ಶ್ರೀಗಳಾಗಲಿ, ನಮ್ಮ ಅಮರೇಶ್ವರ ಶ್ರೀಗಳು, ಎಲ್ಲ ಶ್ರೀಗಳು, ನಮ್ಮ ಮಣ್ಣಿಕೇರಿ ಮುತ್ಯ, ಎಲ್ಲರಿಗೂ ಹಗಲು ರಾತ್ರಿ ಫೋನ್ ಮಾಡಿ, ನಮ್ಮವ್ವ ಯೋಗೇಶ್ವರಿ ಮಾತಾಜಿಯವರು, ಆಮ್ಯಾಗ ಎಲ್ಲ ಪೂಜ್ಯರು, ಯಾರ್ದು ಒಬ್ಬರದಿಬ್ಬರು ಅನ್ನಂಗಿಲ್ಲ. ನನಗನ್ನಿಸ್ತಿತ್ತು ನಮ್ಮವ್ವ ಅಲ್ಲಿ ಗದಗಿನಿಂದ ಬಂದಾಳ, ಅಕ್ಕ ಮಹಾದೇವಿ ತಾಯಿ. ಒಬ್ರಿಬ್ರು ಅಂತಲ್ಲಿ ಭಾಳ ಮಂದಿ ಅವ್ವಗಳದಾರ. ಅಚ್ಚ ಕಡೆ ದಂಡಿಗೊಬ್ಬಕ್ಕೆ ಅವ್ವ ಅದಾಳಲ್ಲ, ಆ ಅವ್ವ ಅವ್ರ ಗ್ಯಾಂಗ್ ಬಿಟ್ಟು ನಮ್ಮ ಗ್ಯಾಂಗ್ನಾಗ ಬಂದಾಳ. ಆ ಅವು ಏನು ಹೇಳಿದ್ಲು ಗೊತ್ತಾಯ್ತಾನೆ ಅವ್ರಿಗೆ. ಅವ್ರು ಕೇಳ್ಯಾರ, ನೀ ಅಲ್ಯಾಕೆ ಹೋಗಿದ್ದಿ ಅಂತ. ಬಸವ ತತ್ವ ಅವ್ವ ಪಾಲನೆ ಮಾಡ್ತಾಳೆ, ಮತ್ತು ನಾವು ಯಾವ ತತ್ವ ಪಾಲನೆ ಮಾಡ್ತೀವಿ? ನಾವು ಬಸವ ತತ್ವವನ್ನು ಹಗಲು ಇರುಳು ಅದ್ರ ಜೊತೆಗೆ ಬದುಕೋರು, ನಾವು ಬರೀ ಮಾತಾಡೋರಲ್ಲ. ಆಕೆ ಅವ್ರಿಗೆ ಹೇಳ್ಯಾಳ, ನೀವು ಬಸವ ತತ್ವ ಮಾತಾಡ್ತೀರಿ, ಕಾಡು ಸಿದ್ದೇಶ್ವರ ಸ್ವಾಮಿಗಳು ಬಸವ ತತ್ವ ಪಾಲನೆ ಮಾಡ್ತಾರೆ. ಆಮ್ಯಾಗ ನಮ್ಮ ಅನುವು ಆಪತ್ತುಗಳಲ್ಲಿ ಎಲ್ಲ ಸ್ವಾಮಿಗಳು ಏನದಾರ, ಇವ್ರು ಬಂದಷ್ಟು ನೀವು ಯಾವಾಗ ಬರ್ತೀರಿ, ಹೋಗ್ರಿ ನಾ ಅಲ್ಲೇ ಹೋಗ್ತೀನಿ ಅಂತ ತಿಳ್ಕೊಂಡು. ಯಾವಾಗ ಖರೇನ ಸುಳ್ಳು? ಖರೆ. ಪೂರಾ ಅದೇ ಗ್ಯಾಂಗ್ನಾಗ ಇರ್ತಾಳವ್ವ. ಆದ್ರೆ ನಂದಾದೇವಿ ಭಾಳ ದೊಡ್ಡ ಪರಿಶ್ರಮ ಜೀವಿ. ಹಿಂಗೆ ನಮ್ಮ ಅವ್ವಗಳೆಲ್ಲ ಅವರದಾರ ಇಲ್ಲಿ. ಆದ್ರೆ ನಾನು ನಮ್ಮ ಪುರುಷ, ನಾ ಅವ್ರಿಗೆ ಹೇಳಿದೆ, ಬಸವಣ್ಣನ ತತ್ವ ಹೇಳ್ತಿರಲ್ಪ, 800 ವರ್ಷ ಆಯ್ತು, ಹೆಣ್ಮಕ್ಳಿಗೆ ಒಂದು ಮಠ ಬಿಟ್ಟು ಕೊಡ್ರಲ್ಲ ಅತ್ತನ್ನ ನಾನು. ಮತ್ತು ಸ್ತ್ರೀ ಪುರುಷ ಸಮಾನತೆ ಹೇಳ್ತೀರಿ, ಅವ್ವಗಳಿಗೆ ಯಾವಾರ ಒಂದು ಮಠ ಬಿಟ್ಟು ಕೊಟ್ಟಿರನಂತ ಕೇಳಿದ್ದು ನಾನು. ಇನ್ನು ಮುಂದಿಂದ ಐತದ, ನಾ ಈಗ ಹೇಳೋದಿಲ್ಲ, ಮುಂದಿನ ಸರಿ ಮತ್ತೆ ಯಾವ್ರಾಗಾರ ಹೇಳ್ತೀನಿ. ಆದ್ದರಿಂದ ಎಲ್ಲ ಪೂಜ್ಯರಿಗೆ ನಾನು ಶರವಾಗಿ ನನ್ನ ಪ್ರಣಾಮಗಳನ್ನು ಹೇಳ್ತೀನಿ. ಆಮ್ಯಾಗ ನೀವೇನದಿರಲ್ಲ, ಈ ಜಮಖಂಡಿ ಮಂದಿ, ಇದು ರಬಕವಿ, ಬನಹಟ್ಟಿ, ಮಾಲಿಂಗಪುರು, ತೇರದಾಳ, ಈ ಮಂದಿ ನಿಮ್ಮ ಋಣ ನಾ ಎಷ್ಟು ವ್ಯಕ್ತ ಮಾಡಿದ್ರೂ ಕಡಿಮೆನೇ. ಆಗಲೇ ಸಿದ್ದು ಸೌದಿ ಅವರು ಹೇಳಿದರು,
ಅಪ್ಪವ್ರ ನಮ್ಗೇನೂ ಮಾಡಿಸ್ಕೊಡ್ಲಿಲ್ಲ ರೀ, ಎಲ್ಲರೂ ನಾವು ನಮ್ಮ ಕೈಲೇ ಏನೇನು ಹಾಕ್ಬೇಕು ಹಾಕಿದ್ದೀವಿ, ನಮ್ಗೆ ಯಾವುದೂ ಹಿಂದೆ ರಾಜಕೀಯ ಸತ್ತ ಇಲ್ಲರಿಪ್ಪ, ಯಾರೊಬ್ಬರು ಬಂದು ಹಾಕಾಕ. ಮತ್ತು ನಾ ಯಾರ ಮುಂದೆ ಹೋಗಿ ಹಿಂಗೆ ಕೈ ಬಿಡು ಚಟದವನು ಅಲ್ಲ. ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೆ, ನೋಡಪ್ಪ ಯಾರಿಗೆ ಒಬ್ಬರಿಗೆ ಭಾರ ಆಗ್ಲಾರ್ದಂಗೆ ಮಾಡಿರಿ, ಎಲ್ಲರೂ ಹಂಚ್ಕೊರಿ ಕೆಲಸ ಅಂದಾಗ ಎಲ್ಲ ಊರವರು ನೀವು ಹಂಚ್ಕೊಂಡ್ರಿಪ್ಪ. ಹಂಚ್ಕೊಂಡ್ರಿಲ್ಲ? ನಮ್ಮ ಸಿದ್ದಣ್ಣ ಆಗಲೇ ಹೇಳಿದರು, ನಾವೆಲ್ಲರೂ ಹಂಚ್ಕೊಂಡಿವ್ರಿ ಅಪ್ಪಾರ, ಯಾರಿಗೆ ಭಾರ ಆಗ್ಲಾರ್ದ ಎಲ್ಲರೂ ನೀವು ಮಾಡಿರಿ, ಏನು ಕಡಿಮೆ ಬಿದ್ದದ್ದು ನಾ ಮಾಡ್ತೀನಿ ಅಂತ ಹೇಳಿದ್ದಿಲ್ಲ. ನಮ್ಮ ಸೌದಿಯವ್ರು ಏನು ಹೇಳಿದರು, ಎಲ್ಲನೂ ಮಾಡ್ರಪ್ಪ, ಏನು ಕಡಿಮೆ ಬೀಳ್ತದೆ, ಎಷ್ಟು ಬೀಳ್ತದೆ ಬೀಳಿ ಅದನ್ನು ನಾ ಮಾಡ್ತೀನಿ ಅಂತೇಳಿ. ಹಿಂಗೆ ಮಾಡಿರಿ. ಆದ್ದರಿಂದ ನಾ ಲೆಕ್ಕಪತ್ರ ಒಪ್ಸೋ ಪ್ರಶ್ನೆನೇ ಇಲ್ಲಿ, ಎಲ್ಲ ಲೆಕ್ಕಪತ್ರ ಮುಟ್ಟೆ ಹೋದು. ಆದ್ರೆ ಅವ್ರ ಲೆಕ್ಕಪತ್ರ ತೊಗೊಳ್ಳಾರ್ದು ಬಿಡೋದಿಲ್ಲ, ಇನ್ನು ಮುಂದೈತಿ. ಆದ್ದರಿಂದ ತಮ್ಮೆಲ್ಲರಿಗೂ ಈ